ಶಬರಿಮಲ ಟೆಂಪಲ್ ಭಾರತದ ಪ್ರಸಿದ್ಧ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಲ್ಲಿ ಒಂದು. ಈ ದೇವಾಲಯವು ಕೇರಳದ ಅರಣ್ಯ ಪ್ರದೇಶದಲ್ಲಿದ್ದು ವರ್ಷಕ್ಕೆ ಲಕ್ಷಾಂತರ ಭಕ್ತರು ಇಲ್ಲಿ ದರ್ಶನಕ್ಕೆ ಬರುತ್ತಾರೆ. ಆದರೆ ಬಹುಕಾಲದಿಂದಲೂ ಒಂದು ವಿವಾದಾತ್ಮಕ ವಿಷಯವೇನೆಂದರೆ ನಿರ್ದಿಷ್ಟ ವಯಸ್ಸಿನ ಮಹಿಳೆಯರಿಗೆ 10 ರಿಂದ 50 ವರ್ಷಗಳೊಳಗಿನವರು ಪ್ರವೇಶಕ್ಕೆ ನಿರ್ಬಂಧ ಇರುವುದು. ಈ ನಿಯಮದ ಹಿಂದಿರುವ ಪ್ರಮುಖ ಕಾರಣ ಧಾರ್ಮಿಕ ನಂಬಿಕೆ. ಶಬರಿಮಲೆಯ ದೇವರು ಲಾರ್ಡ್ ಅಯ್ಯಪ್ಪ ಬ್ರಹ್ಮಚಾರಿ, ಸಂಯಮ ಜೀವನವನ್ನು ಅನುಸರಿಸುವ ದೇವರು ಎಂದು ನಂಬಲಾಗಿದೆ. ಅಂದರೆ ಅವರು ವಿವಾಹವಾಗದೆ ತಪಸ್ಸು ಮತ್ತು ಶುದ್ಧತೆಯ ಜೀವನ ನಡೆಸಿದವರಾಗಿದ್ದಾರೆ. ಈ ಕಾರಣದಿಂದಾಗಿ ಅವರ ಪೂಜಾ ವಿಧಾನಗಳಲ್ಲಿ ಶುದ್ಧತೆ ಮತ್ತು ಬ್ರಹ್ಮಚರ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಇದರ ಪರಿಣಾಮವಾಗಿ ಜನರು ಈ ದೇವಾಲಯದಲ್ಲಿ ಯುವ ಮಹಿಳೆಯರು ಹೋಗುವುದು ದೇವರ ತಪಸ್ಸಿಗೆ ಅಡ್ಡಿಯಾಗುತ್ತದೆ ಎಂದು ನಂಬುತ್ತಾರೆ. ವಿಶೇಷವಾಗಿ ಮಹಿಳೆಯರ ಮಾಸಿಕ ಚಕ್ರವನ್ನು ಧಾರ್ಮಿಕ ಶುದ್ಧತೆಯ ದೃಷ್ಟಿಯಿಂದ ವಿಭಿನ್ನವಾಗಿ ನೋಡಲಾಗಿದೆ. ಆದ್ದರಿಂದ 10 ರಿಂದ 50 ವರ್ಷಗಳೊಳಗಿನ ಮಹಿಳೆಯರಿಗೆ ಪ್ರಜನನ ವಯಸ್ಸಿನವರು ಪ್ರವೇಶವನ್ನು ನಿಯಂತ್ರಿಸಲಾಗಿದೆ. ಆದರೆ ಈ ವಿಷಯವು ಕೇವಲ ಧಾರ್ಮಿಕ ನಂಬಿಕೆಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಕಾನೂನು ಮತ್ತು ಸಮಾನ ಹಕ್ಕುಗಳ ವಿಚಾರವಾಗಿಯೂ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. 2018ರಲ್ಲಿ ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಸ್ಟೇಟ್ ಆಫ್ ಕೇರಳ ಎಂಬ ಮಹತ್ವದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಹಿಳೆಯರ ಪ್ರವೇಶವನ್ನು ನಿಷೇಧಿಸುವುದು ಸಂವಿಧಾನದ ವಿರುದ್ಧ ಎಂದು ತೀರ್ಪು ನೀಡಿತು. ಅಂದರೆ ಮಹಿಳೆಯರು ಕೂಡ ದೇವಸ್ಥಾನಕ್ಕೆ ಹೋಗುವ ಹಕ್ಕು ಹೊಂದಿದ್ದಾರೆ ಎಂದು ಹೇಳಿತು. ಆದರೆ ಈ ತೀರ್ಪಿಗೆ ಭಾರೀ ವಿರೋಧವೂ ವ್ಯಕ್ತವಾಯಿತು. ಅನೇಕ ಭಕ್ತರು ಮತ್ತು ಸಂಪ್ರದಾಯವಾದಿಗಳು ಇದು ಅವರ ಧಾರ್ಮಿಕ ಆಚರಣೆಗಳಿಗೆ ವಿರುದ್ಧವಾಗಿದೆ ಎಂದು ಪ್ರತಿಭಟನೆ ನಡೆಸಿದರು. ಅವರ ಪ್ರಕಾರ ಇದು ದೇವರ ವೈಶಿಷ್ಟ್ಯಪೂರ್ಣ ಪೂಜಾ ಸಂಪ್ರದಾಯವಾಗಿದ್ದು ಅದನ್ನು ಬದಲಾಯಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟರು. ಇದರ ನಡುವೆ ಈ ವಿಚಾರ ಇಂದಿಗೂ ಸಂಪೂರ್ಣವಾಗಿ ಪರಿಹಾರವಾಗಿಲ್ಲ. ಕಾನೂನು ಪ್ರಕಾರ ಮಹಿಳೆಯರಿಗೆ ಪ್ರವೇಶ ಅನುಮತಿ ಇದ್ದರೂ ಭೌತಿಕವಾಗಿ ಮತ್ತು ಸಾಮಾಜಿಕವಾಗಿ ಹಲವಾರು ಅಡೆತಡೆಗಳು ಇವೆ. ಕೆಲವು ಮಹಿಳೆಯರು ಪ್ರವೇಶಿಸಲು ಪ್ರಯತ್ನಿಸಿದಾಗ ಪ್ರತಿಭಟನೆಗಳು ಮತ್ತು ಗಲಭೆಗಳು ನಡೆದ ಉದಾಹರಣೆಗಳು ಇವೆ. ಒಟ್ಟಿನಲ್ಲಿ ಶಬರಿಮಲೆ ಮಹಿಳೆಯರ ಪ್ರವೇಶದ ವಿಷಯವು ಧರ್ಮ, ಸಂಪ್ರದಾಯ ಮತ್ತು ಸಮಾನತೆ ಎಂಬ 3 ಅಂಶಗಳ ನಡುವೆ ನಡೆಯುತ್ತಿರುವ ಸಂಘರ್ಷವಾಗಿದೆ. ಒಂದು ಕಡೆ ಶತಮಾನಗಳ ಹಿಂದಿನ ನಂಬಿಕೆಗಳು ಇದ್ದರೆ ಇನ್ನೊಂದು ಕಡೆ ಆಧುನಿಕ ಕಾಲದ ಸಮಾನ ಹಕ್ಕುಗಳ ಚಿಂತನೆ ಇದೆ. ಶಬರಿಮಲೆಗೆ ಮಹಿಳೆಯರು ಹೋಗಬಾರದು ಎಂಬ ನಂಬಿಕೆ ಮುಖ್ಯವಾಗಿ ಧಾರ್ಮಿಕ ಆಚರಣೆಗಳ ಮೇಲೆ ಆಧಾರಿತವಾಗಿದೆ. ಆದರೆ ಇಂದಿನ ಸಮಾಜದಲ್ಲಿ ಇದು ಸಮಾನ ಹಕ್ಕುಗಳ ವಿಚಾರವಾಗಿಯೂ ಬೆಳೆಯುತ್ತಿದ್ದು ಇನ್ನೂ ಚರ್ಚೆಯಲ್ಲಿರುವ ವಿಷಯವಾಗಿದೆ.